ಕಬ್ಬಿನ ಬಾಕಿ ಬಿಲ್ ಪಾವತಿಸುವಂತೆ ಆಗ್ರಹಿಸಿ ರೈತ ಸಂಘದ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರು ಎಸ್ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಬಳಿಕ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘದ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬೆಳಗಾವಿ, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳ ರೈತರು ಭಾಗವಹಿಸಿ ಸಕ್ಕರೆ ಕಾರ್ಖಾನೆಗಳಿಂದ ರೈತರಿಗೆ ಪಾವತಿಸಬೇಕಿರುವ ಬಾಕಿ ಹಣ ತಕ್ಷಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದರು. ಕಾರ್ಖಾನೆಗಳು ಸುಮಾರು 4,700 ಕೋಟಿಯಷ್ಟು ಕಬ್ಬಿಣದ ಬಿಲ್ ಬಾಕಿ ಉಳಿಸಿಕೊಂಡಿದೆ. ಪ್ರತಿ ಟನ್ ಕಬ್ಬಿಗೆ 3,300 ದರ ನಿಗದಿಯಾಗಿದ್ದರೂ ರೈತರಿಗೆ ಸಂಪೂರ್ಣ ಹಣ ಪಾವತಿಸಿಲ್ಲ ಎಂದು ಅವರು ಆರೋಪಿಸಿದರು. ಸರ್ಕಾರದಿಂದ 300 ಕೋಟಿ ಸಬ್ಸಿಡಿ ಬಿಡುಗಡೆ ಆಗಿದ್ದರೂ ಕಾರ್ಖಾನೆಗಳು ಅದನ್ನ ರೈತರಿಗೆ ನೀಡಿಲ್ಲ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದರು. ಬಿಲ್ ಕೊಟ್ಟಿಲ್ಲ ಅಂತ ಕಡೆ ಬಿಲ್ ಇಸ್ಕೊಟ್ಟ ಆಯ್ತು. ನೀವು ವಿಧಾನಸೌಧದಾಗ ನೀವು ಅವ್ರ ಚಮಚಾಗಿರಿಯಾಗಿ ಸರ್ಕಾರ ಅವ್ರ ಗುಲಾಮರಂತೆ ವರ್ತನೆ ಮಾಡುದು ಇದು ತಪ್ಪ. ಕೊಡ್ತಾರ ಮುಂದಿನ ವರ್ಷ ದಿನ ಬಡ್ಡಿ ಆಗ ಮತ್ತೊಂದು ಫ್ಯಾಕ್ಟ್ರಿ ಕಟ್ತಾರ. ಮಾನ ಮರ್ಯಾದೆ ಸರ್ಕಾರಕ್ಕಿಲ್ಲ. ಎಷ್ಟು ಸಲ ಕೇಳಿದ್ ನಿಮ್ನ, ಎಷ್ಟು ಸಲ ಬಿರಿಯಾನಿ ಇತ್ತ ಸರ್ಕಾರಿ. ಕಾನೂನು ಪ್ರತಿಭಟನೆಯಲ್ಲಿ ಮಾತನಾಡಿದ ಚುನಪ್ಪ ಪೂಜಾರಿ ಅವರು ಸಕ್ಕರೆ ಕಾರ್ಖಾನೆಗಳು ತಕ್ಷಣ ಬಾಕಿ ಹಣ ಪಾವತಿಸದಿದ್ದರೆ ಮಾಲೀಕನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕ್ರಮ ಜರುಗಿಸಬೇಕು, ಇಲ್ಲವಾದರೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಸಿದರು. ರೈತರ ಬಾಕಿ ಬಿಲ್ ಪಾವತಿಸುವಲ್ಲಿ ಹಾಗೂ ಕಬ್ಬು ಬೆಳೆಗಾರರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಆಮೇಲೆ ನಮ್ಮ ಈಗೆಲ್ಲ ದೇನೆ ಆಗ್ಯಾವು, ನೋಟಿಸ್ ಬಂದವು, ನಮ್ಮ ಆಸ್ತಿ ಬಿಕ್ಕಟ್ದಾಗ ಬಂದವು, ನಮಗರೆ ಕುತ್ತಿಗೆ ಗೆಲ್ಲಿ ಬಂದ ದಾರ್ನಿ ಫಿಕ್ಸ್ ಮಾಡಾಗು ಬೀದಿಗಿಳಿದ ಹೋರಾಟ ಮಾಡೋದು. ರೊಕ್ಕ ಕೊಡ್ರಿಪ್ಪ ಅಂತ ಭಿಕ್ಷೆ ಬೇಡ್ಕೋತ ನಮ್ಮ ಕಬ್ಬ ಕಳಿಸಿ ಭಿಕ್ಷೆ ಬೇಡುದ ನಮಗೆ ನೀಗವಾತ್ರಿ. ಕಾನೂನು ಬಳಕೆ ಮಾಡ್ಕೋಬೇಕಾದಂಥ ಸಂದರ್ಭದಾಗ ಕಾನೂನು ಬಳಕೆಗಳು ಅಧಿಕಾರಿಗಳು ಮಾಡುವಾರೋ ಅಂತ ನಮಗೆ ಅನ್ಕಲ. 14 ದಿನ ಹಿಡ್ಕೊಂಡು ಇಲ್ಲಿ ತನಕ ಇಂಟ್ರೆಸ್ಟ್ ಇಸ್ಕೊಡ್ತಾನಂದ್ರೆ ಇನ್ನೂ ಒಂದು 4 ದಿನ ಆದ್ರೂ ನಾವು ಹಿಂತಿರುಗಿ ಹೋಗ್ತೀವಿ. ಅದನ್ನ ನೀವು ಬರೆದು ಕೊಡ್ಬೇಕು. ಇಲ್ಲತ್ತು ಅವ್ರ ಮೇಲೆ FIR ನಾವ ಕೊಡ್ತೀವಿ. ಅವ್ರ ಮೇಲೆ ಎಲ್ಲಾ ಫ್ಯಾಕ್ಟ್ರಿ ಅವ್ರು ಯಾರು ಬಾಕಿ ಉಳಿಸು 2 ಏನೋ ಕೊಟ್ಟಾರತ್ರಿ, ಅವ್ರು ಬೇಡ. ಉಳ್ದವ್ರು ಯಾರು ಕೊಟ್ಟಿಲ್ಲ ಅವ್ರ ಮೇಲೆ ಇವತ್ತು FIR ಆಗ್ಬೇಕ್ರಿ. ಇವತ್ತು FIR ಆಗ್ಬೇಕ್ರಿ. ನಾಳೆ ಅವ್ರ ಮೇಲೆ ಹೆಂಗೆ ಆಕ್ಷನ್ ತಗೋತಿರ್ಲ. ನಮ್ಮ ರೈತರ ಮೇಲೆ ನಮ್ಮ ತಾಲೂಕು ನಮ್ಮ ಬೆಳಗಾವಿ ಜಿಲ್ಲಾದಾಗ ಯಾರ ರೈತರು ತಪ್ಪು ಮಾಡ್ರಿ ಅಂದ್ರೆ 8 ದಿನಕ್ಕೆ ಈಗ ಹೆಂಗ ಶುಗರ್ ಕಮಿಷನರ್ ಇದನ್ನ ಹೇಳ್ರಿ ನೋಟಿಸ್ ಕೊಟ್ಟಿದ್ದೀವಿ, ಕೇಳಿದೀವಿ, ಮಾಡಿದೀವಿ. ರೈತ ಒಂದ್ ಏನೋ ತಪ್ಪು ಮಾಡ್ರಿ ಅಂದ್ರೆ 3-4 ತಿಂಗಳದಾಗ ನೀವು ನೋಟಿಸ್ ಕಡೋದು ಮಾಡೋದು ಮಾಡ್ರಿ. ಯಾಕಂದ್ರೆ ಅವನು ಒಂದ್ 3 ತಿಂಗಳ ತನಕ ಏನು ತಯಾರಿ ಮಾಡ್ಕೊಂಡು ಅವದಾದಂತ ಲೆಕ್ಕಾಚಾರದ ಕೋಟಿಗೆ ಬರುವಂತ ಲೆಕ್ಕಾಚಾರ ಆಗ್ತದೆ. ಆ ರೀತಿ ಬ್ಯಾಡ್ರಿ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಆಯುಕ್ತರ ಕಚೇರಿಗೆ ಸುತ್ತಮುತ್ತ ಪೊಲೀಸ್ ಭದ್ರತೆ ಏರ್ಪಡಿಸಲಾಯಿತು. ಕಿಶನ್ ನಂದಿ, ಸೋಮು, ರೈನಾಪುರ್ ಸೇರಿದಂತೆ 100 ರೈತರು ಇದ್ದರು. ನಾವು ಶುಗರ್ ಕಮಿಷನರ್ ಆಫೀಸ್ ಇಂದ ರಿಕವರಿಗೆ ಸಾಕಷ್ಟು ಪ್ರಯತ್ನಗಳು ನಡೆಸಿದೀವಿ. ಹಿಂದೆನೂ ಈಗ ಮುಂದೆನೂ ಸಹ ಎಫೆಕ್ಟಿವ್ ಆಗಿ ಅದನ್ನ ಜಾರಿ ಮಾಡ್ತೀವಿ. ಯಾಕಂದ್ರೆ ಇವತ್ತು ತಾವೆಲ್ಲ ಹೋರಾಟ ಮಾಡಿರೋದ್ರಿಂದ ಅದರ ಅನುಷ್ಠಾನ ಇನ್ನೂ ಸಹ ಸ್ಪೀಡ್ ಆಗುತ್ತೆ, ಎಫೆಕ್ಟಿವ್ ಆಗಿ ಜಾರಿ ಆಗುತ್ತೆ. ಪ್ರತಿ 15 ಡೇಸ್ ಒಂದ್ಸರಿ ನಮಗೆ ಸ್ಟೇಟಸ್ ಗೊತ್ತಾಗುತ್ತೆ, ಪೇಮೆಂಟ್ ಸ್ಟೇಟಸ್. ಫೆಬ್ರವರಿ 28ರವರೆಗೂ ನಮ್ಮ ಕಡೆ ಮಾಹಿತಿ ಇದೆ. ಈಗ 2 ದಿನ ಬಿಟ್ರೆ ನಮಗೆ ಲೇಟೆಸ್ಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇನ್ಫಾರ್ಮೇಶನ್ ಸಿಕ್ಕ ಮೇಲೆ ಅಂದ್ರೆ ಮಾರ್ಚ್ 15ಕ್ಕೆ ನಮಗೆ ಸಂಜೆ ಒಳಗಾಗಿ ಎಲ್ಲಾ ಇನ್ಫಾರ್ಮೇಶನ್ ಸಿಗೋದ್ರಿಂದ ಪೇಮೆಂಟ್ ಪ್ರೋಗ್ರೆಸ್ ಏನಾಗಿದೆ, ಎಷ್ಟು ಬಾಕಿ ಇದೆ ಅನ್ನೋದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇನ್ನು 2 ಡೇಸ್ ಬಿಟ್ಟು ನಾವು ಇಮಿಡಿಯೇಟ್ಲಿ ಯಾವ ಫ್ಯಾಕ್ಟ್ರಿನಲ್ಲಿ ರೈತರು ಬಾಕಿ ಇದಾವೋ ಅದನ್ನ ಅಪ್ಡೇಟ್ ಸ್ಟೇಟಸ್ ತಗೊಂಡು ರಿಕವರಿ ಸರ್ಟಿಫಿಕೇಟ್ ಜಾರಿ ಮಾಡಿ ಅಲಾಂಗ್ ವಿತ್ ಇಂಟ್ರೆಸ್ಟ್ ರಿಕವರಿ ಮಾಡೋದಕ್ಕೆ ನಾವು ಕ್ರಮ ಜರುಗಿಸ್ತೀವಿ ಅನ್ನೋದು ಈ ಸಂದರ್ಭದಲ್ಲಿ ನಾನು ಕಮಿಷನರ್ ಪರವಾಗಿ ನಾನು ಈ ಮಾತು ಹೇಳ್ತೀನಿ. ರೈತ ಬಂದವರೇ, ನಮ್ದೇನೋ ನೀವು ರೋಡ್ ಮೇಲೆ ಕುಂದಿರ್ತೀರಿ, ನಿಮ್ ಜೊತೆ ಬಂದು ನಾವು ನಿಮ್ಗೆ ರಕ್ಷಣೆ ಕೊಡ್ಬೇಕು. ನಿಮ್ಮಂತ್ರ ಬೇರೆದವ್ರಿಗೂ ತೊಂದರೆ ಆಗೋದು ಬೇಡ, ಬೇರೆದವ್ರಂತ ನಿಮ್ಗೂ ರಕ್ಷಣೆ ಆಗೋದು ಬೇಡ. ರೈತರ ಸಲಹೆಗೆ ನೀವು ಇನ್ನೊಂದು ಕೊಡ್ರಿ. ನೋಡಿ, ನೀವು ಇವತ್ತು ಶುಗರ್ ಕಮಿಷನರ್ ಆಫೀಸ್ಗೆ ಬಂದಿದ್ದೀರಿ. ಕೆಲವೊಂದು ಬೇಡಿಕೆಗಳು ಇದ್ರದ್ದು ಶುಗರ್ ಕೇನ್ ಬಿಲ್ ಪೇಮೆಂಟ್ ಆಗಿಲ್ಲ ಅಂತೇಳಿ ಅವರು ನಿಮ್ಗೆ ಏನು ಅನ್ನೋದನ್ನು ಸಮಜಾಯಿಸಿ ಕೊಟ್ಟಿದ್ದಾರೆ. ಅವ್ರು ನಿಮ್ಗೆ ತೃಪ್ತಿ ಆಗಿರಲಿಲ್ಲ ಅಂತಂದರೆ ಮುಂದೆ ಶುಗರ್ ಕಮಿಷನರ್ ಕರೆಸಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ನೆಕ್ಸ್ಟ್ ಟೈಮ್ ಕೊಟ್ಟು ಅವ್ರು, ಯಾಕಂದ್ರೆ ಅವ್ರು ಸ್ಟೇಟ್ ಲೆವೆಲ್ ಆಫೀಸರ್, ಅವರು ಎಲ್ಲ ಕಡೆ ಸ್ಟೇಟ್ನಲ್ಲಿ ಎಲ್ಲ ಕಡೆಯೂ ಕೂಡ ಪ್ರೊಟೆಸ್ಟ್ ಆಗ್ತಿರ್ತದೆ. ಅಫಿಷಿಯಲಿ ಮೀಟಿಂಗ್ಸ್ ಇರ್ತಾವೆ, ಮತ್ತೊಂದು ಇರ್ತಾವೆ. ಅವ್ರಿಗೆ ಬರಲಿಕ್ಕಾಗಿಲ್ಲ. ಅವ್ರ ಪ್ರತಿನಿಧಿಗಳ ಮುಖಾಂತರ ಏನು ಸ್ಟೇಟಸ್ ಆಯ್ತು ಅಂತ ನಿಮ್ಗೆ ತಿಳಿಸಿದರು. ಅದ್ರ ಬಗ್ಗೆ ನಿಮ್ಗೆ ತೃಪ್ತಿ ಆಗಿಲ್ಲ, ಮತ್ತೊಂದು ಆಗಿಲ್ಲ ಅನ್ನುವಂಗಿತ್ತು ಅಂತಂದ್ರೆ ಅವ್ರಿಗೆ ಮನವರಿಕೆ ಮಾಡೋ ನಿಟ್ಟಿನಲ್ಲಿ ಏನು ಮಾಡ್ಬೇಕು ಮಾಡೋಣ.
ನೀವು ಇಲ್ಲಿ ರೋಡ್ ಮೇಲೆ ಬಂದು ಕುಂದಿರೋದ್ರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಅದರಂತೆ 100 ಜನಕ್ಕೆ ಒಬ್ಬೊಬ್ಬರು ಜನಕ್ಕೆ 100 ಜನಕ್ಕೆ ತೊಂದರೆ ಆಗ್ತದೆ. ಮತ್ತು ಜಿಲ್ಲಾಧಿಕಾರಿಗಳು ಬರಬೇಕು ಮತ್ತೊಂದು ಬರಬೇಕು ಅನ್ನೋದು ಆಗೋದಿಲ್ಲ. ನಾ ಯಾವನು ಚುನಾಪಣೆ ಮನೆಗೆ ಹೋಗೋಣ ಅಲ್ಲಿ ಅಡ್ವಾಪ್ ಕರ್ಸತ್ತಂದ್ರೆ ಆಗೋದಿಲ್ಲ. ಅಡ್ವಾಪ್ನ ಮನೆಗೆ ಭೇಟಿ ಆಗ್ಬೇಕಾದ್ರೆ ಅಡ್ವಾಪ್ನ ಮನೆಗೆ ಹೋಗ್ಬೇಕು. ಚುನಾಪಣೆ ಮಾಡಕ್ಕೆ ಅಡ್ವಾಪ್ನ ಕರ್ಸೋ ಅನ್ನೋದು ಏನದು? ನೀವು ಜಿಲ್ಲಾಧಿಕಾರಿಗಳವ್ರ ಕಡೆ ಅಂತ ಇದ್ರ ಬಗ್ಗೆ ಸಮರ್ಪಕವಾದ ನಿಮ್ಗೆ ಏನಾದರೂ ಪರಿಹಾರ ಅಥವಾ ಸಮರ್ಪಕದ ಅದ್ರ ಬಗ್ಗೆ ನಿಮ್ಗೆ ಮನವರಿಕೆ ಮಾಡುವಂಥದ್ದು ಏನಾರು ಆಗ್ತೈತೆ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಆಗ್ರಿ. ನೀವು ಬಂದು ಶುಗರ್ ಕಮಿಷನರ್ಗೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾದಲ್ಲಿ ಅವ್ರದ್ದಾದ ಜವಾಬ್ದಾರಿ ಇರ್ತದೆ. ಜಿಲ್ಲಾ ಲೆವೆಲ್ ಇದು ನಾ 2 ಮೀಟಿಂಗ್ ನಡೆದದ ಕಂಟಿನ್ಯೂ ಬೆಳಗ್ಗೆ ಅಂದ್ರೆ ಕಂಟಿನ್ಯೂ ನಮ್ಮ ಸೀನಿಯರ್ ಆಫೀಸರ್ಸು ಎಲ್ಲ ಅಲ್ಲೇ ಇದಾರು. ಮತ್ತು ಅಲ್ಲಿ ಮೀಟಿಂಗ್ ಬಿಟ್ಟು ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ನೀವು ಬಂದದ್ದು ನಿಮಗೆ ಸಮಸ್ಯೆ ಇರೋದು ಈ ಇಲಾಖೆದಿಂದ. ಈ ಇಲಾಖೆದು ಬಿಟ್ಕೊಂಡು ಬೇರೆದವ್ರ ಆಫೀಸರ್ಸ್ ಎಲ್ಲ ಇಲ್ಲಿ ಬರಲಿ ಅನ್ನೋಕೆ ಆಗೋದಿಲ್ಲ. ಈಗ ಎ ಸಿ ಅವ್ರು ಕಳಿಸ್ತಾ ಇದ್ದಾರೆ, ಜಿಲ್ಲಾಧಿಕಾರಿಗಳು ಬಿಜಿ ಅದಾರು, ಎ ಸಿ ಅವ್ರು ಕಳಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ನಿಮ್ಮ ಮನವರಿಕೆ ಏನದ ನಿಮ್ಮದು ಏನು ನಿಮ್ಮ ವಿನಂತಿ ಅದ ತಿಳಿಸ್ರಿ. ಅದನ್ನು ಅವ್ರ ಕಡೆ ಅಂತ ನಾವು ಶುಗರ್ ಕಮಿಷನರ್ ಕಡೆ ಅಂತ ಮಾತಾಡಬೇಕು ಅಥವಾ ಶುಗರ್ ಮಿನಿಸ್ಟರ್ ಕಡೆ ಮಾತಾಡಬೇಕು. ಅವ್ರು ಕಮ್ಯುನಿಕೇಟ್ ಮಾಡ್ತಾರೆ, ಡಿ ಸಿ ಸಾಹೇಬರು ಮಾಡಿದ ನಂತರ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತಾರೆ. ನಾಜಿಂ ಬೆಟ್ಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon, Amarcon। Amarcon collection, खड़े बाजार, बेलगाम।